ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಆಯತುಲ್ಲಾ ಅಲಿ ಖಾಮಿನೈ ಇನ್ನೂ ಜೀವಂತವಾಗಿದ್ದಾರಾ? ಇಂಥದ್ದೊಂದು ಪ್ರಶ್ನೆ ನಿನ್ನೆ ಸ್ವಲ್ಪ ಜೋರಾಗಿ ಬಂತು. ಯಾಕೆಂದ್ರೆ ಅವರ ಅಧಿಕೃತ ಖಾತೆ, ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಒಂದು ಪೋಸ್ಟ್ ಬಂದ್ಬಿಡ್ತು. ಅವರು ನಿಧನರಾಗಿ 7 ದಿನಗಳ ನಂತರ ಅಂತಹದ್ದೊಂದು ಪೋಸ್ಟ್ ಬಂದಾಗ ಯಾರಿಗೇ ಆಗ್ಲಿ ಆಶ್ಚರ್ಯ ಆಗುತ್ತೆ. ಸತ್ತು ಹೋಗಿರುವಂತಹ ವ್ಯಕ್ತಿಯಿಂದ ಪೋಸ್ಟ್ ಬಂದಿದೆ ಅಂತ. ಆಗ ಬಂದಂತಹ ಪ್ರಶ್ನೆ, ಈಸ್ ಹಿ ರಿಯಲಿ ಡೆಡ್? ಸತ್ತು ಹೋಗಿದಾರಾ ಅಥವಾ ಗಾಯಗೊಂಡೆಲ್ಲಾದ್ರೂ ಆಸ್ಪತ್ರೆಯಲ್ಲಿ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಬಂತು. ಅದಕ್ಕೆ ಪೂರಕವಾಗಿ ಇರುವಂತಹ ಇನ್ನೊಂದು ವಿಚಾರ ಏನು ಅಂದ್ರೆ, ಇಲ್ಲಿಯವರೆಗೆ ಅಂತ್ಯಕ್ರಿಯೆ ನಡೆದಿಲ್ಲ. ಇರಾನ್ ಅವರ ಅಂತ್ಯಕ್ರಿಯೆಯನ್ನ ಮಾಡಿಲ್ಲ, ಫ್ರೀಸರ್ ಅಲ್ಲಿ ಇಟ್ಕೊಂಡಿದ್ದಾರೆ ಡೆಡ್ ಬಾಡಿ ಅಂತಲೇ ಹೇಳ್ಕೊಂಡಿರೋದು ಅವರು. ಸೊ ಆ ಪೋಸ್ಟ್ ಏನು, ಆ ಪೋಸ್ಟ್ ಅಲ್ಲಿ ಏನು ಬಂತು, ಆ ಪೋಸ್ಟ್ ಬಂದಿದ್ದರ ಬಗ್ಗೆ ಇರಾನ್ ಆಡಳಿತ ಏನ್ ಹೇಳಿದೆ ಅದನ್ನ ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಆಮೇಲೆ ನೋಡೋಣ ನಿಜವಾಗ್ಲೂ ಏನಾಗಿರಬಹುದು ಅಂತ. ಸೊ ಮೊದಲಿಗೆ ಆ ಪೋಸ್ಟ್ ಅಲ್ಲಿ ಒಂದು ಚಿತ್ರ ಇದೆ. ಆ ಚಿತ್ರದಲ್ಲಿ 3 ಭಾಗಗಳಿದೆ, ಒಂದರ ಕೆಳಗಡೆ. ಒಂದು ಕೆಳಗಡೆ ಮಿಸೈಲ್ಗಳನ್ನ ಲಾಂಚ್ ಮಾಡುವಂತಹದ್ದೇನೋ ಚಿತ್ರ ಇದೆ. ಮಧ್ಯದಲ್ಲಿ ಮಿಸೈಲ್ಗಳನ್ನ ಇರಾನ್ ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ನಿರ್ಮಿಸ್ತಾ ಇರುವಂತಹ ಚಿತ್ರ ಇದೆ. ಮೂರನೇದು ತನ್ನ ಗುರಿಯನ್ನು ಮುಟ್ಟುತ್ತಾ ಇರುವಂತಹ ಚಿತ್ರ ಇದೆ. ಅದರ ಜೊತೆಗೆ ಅಲ್ಲಿ ಬರವಣಿಗೆ ಇಂಗ್ಲಿಷ್ ಅಲ್ಲಿ ಇದೆ. ಆ ಬರವಣಿಗೆಯಲ್ಲಿ ಏನಿದೆ, ದ ಜಿಯೋನಿಸ್ಟ್ ರಿಜಿಮ್ ಹ್ಯಾಸ್ ಮೇಡ್ ಎ ಬಿಗ್ ಮಿಸ್ಟೇಕ್ ಅಂಡ್ ಇಟ್ಸ್ ಕಾನ್ಸಿಕ್ವೆನ್ಸಸ್ ವಿಲ್ ಮೇಕ್ ದ ರಿಜಿಮ್ ಡೆಸ್ಪರೇಟ್ ಬೈ ಗಾಡ್ಸ್ ಗ್ರೇಸ್ ಅಂತ ಇದೆ. ಏನಂದ್ರೆ ಜಿಯೋನಿಸ್ಟ್ ಆಡಳಿತ ಒಂದು ದೊಡ್ಡ ತಪ್ಪನ್ನು ಮಾಡಿದೆ. ದೇವರ ದಯೆಯಿಂದ ಆ ತಪ್ಪಿಗೆ ಅವರು ಪಶ್ಚಾತ್ತಾಪ ಪಡ್ತಾರೆ. ನೋಡ್ತಾ ಇರಿ ಅನ್ನೋ ರೀತಿಯಲ್ಲಿ ಆ ಪೋಸ್ಟ್ ಇದೆ. ಸೊ ಈ ಪೋಸ್ಟ್ ಅನ್ನ ಯಾರು ಹಾಕಿದ್ರು ಅನ್ನೋ ಬಗ್ಗೆ ಚರ್ಚೆಗಳು ಶುರುವಾಯಿತು. ನಾನು ಹೇಳ್ದಂಗೆ ಸತ್ತು ಹೋಗಿರುವಂತಹ ವ್ಯಕ್ತಿಯ ಹೆಸರಿನಲ್ಲಿ ಪೋಸ್ಟ್ ಬಂದಾಗ ಎಲ್ರಿಗೂ ಬರುವಂತಹ ಪ್ರಶ್ನೆ ಇದೆ. ಅದಕ್ಕೆ ಇರಾನ್ ಸರ್ಕಾರ, ಇರಾನ್ ಆಡಳಿತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ. ಏನು ಅಂದ್ರೆ, ನಾವು ಜಗತ್ತಿಗೆ ಒಂದು ಸಂದೇಶವನ್ನ ದೇಶದ ಮುಖ್ಯಸ್ಥರ ಕಡೆಯಿಂದ ಕೊಡಬೇಕು ಅಂತಿದ್ವಿ. ಈಗ ಇವರು ಸತ್ತು ಹೋಗಿರೋದು ನಿಜ, ಖಾಮಿನಿ ಅವರು ನಿಧನರಾಗಿರೋದು ನಿಜ, ಸರ್ವೋಚ್ಚ ನಾಯಕ ನಿಧನರಾಗಿದ್ದಾರೆ, ಎಸ್. ಆದರೆ ಸರ್ವೋಚ್ಚ ನಾಯಕನ ಹೆಸರಿನಲ್ಲಿ ದೇಶಕ್ಕೆ ಒಂದು ಸಂದೇಶ ಕೊಡಬೇಕು ಅಂದ್ರೆ ಆ ಜಾಗಕ್ಕೆ ಇನ್ನೊಬ್ರು ಹೊಸಬ್ರು ಬರಬೇಕಾಗಿತ್ತು. ಇಲ್ಲಿಯವರೆಗೆ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ. ಹಾಗಾಗಿ ನಾವು ಸಂದೇಶವನ್ನ ಈ ಹಿಂದೆ ಇದ್ದಂತಹ ಸರ್ವೋಚ್ಚ ನಾಯಕನ ಖಾತೆಯಿಂದಲೇ ಕೊಟ್ಟಿದ್ದೀವಿ, ಅಷ್ಟು ಹೊರತು ಬೇರೆ ಏನೂ ಇಲ್ಲ ಅಂತ ಇರಾನ್ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇನ್ನು ಇರಾನ್ ಮತ್ತು ಈ ಇಸ್ರೇಲ್ ಅಮೆರಿಕ ಜಂಟಿಯಾಗಿ ನಡೆಸ್ತಾ ಇರುವಂತಹ ದಾಳಿ, ಅದಕ್ಕೆ ಪ್ರತಿದಾಳಿಯಾಗಿ ಇರಾನ್ ನಡೆಸ್ತಾ ಇರುವಂತಹ ವಿಚಾರಗಳಲ್ಲಿ ಒಂದಷ್ಟು ವಿಚಾರಗಳನ್ನ ನೀವು ತೆಗೆದು ನೋಡೋದಾದ್ರೆ, ಈ ಪೋಸ್ಟ್ ಬರೋದಕ್ಕಿಂತ ಒಂದು ದಿನ ಮೊದಲು ಇರಾನ್ ಹೊಸ ಮಿಸೈಲ್ ಅನ್ನ ಲಾಂಚ್ ಮಾಡಿದೆ. ಖುರ್ರಮ್ ಶೇರ್ 4 ಅಂತ, ಖುರ್ರಮ್ ಶೇರ್ 4 ಅನ್ನುವಂತಹ ಮಿಸೈಲ್ ಅನ್ನ ಲಾಂಚ್ ಮಾಡಿದೆ. ಆ ಲಾಂಚ್ ಮಾಡೋಕ್ಕಿಂತ ಮೊದಲು ಈ ಪೋಸ್ಟ್ ಬಂದಿದೆ. ಮೊದಲು ಬಂದಿದೆ. ಸೊ ಈ ಸಂದೇಶವನ್ನ ಆ ಪೋಸ್ಟ್ ಮೂಲಕ ಆಲ್ರೆಡಿ ಕೊಟ್ಟಿದ್ರ, ಒಂದು ಹೊಸ ಅಸ್ತ್ರ ಬಿಡ್ತಾ ಇದೀವಿ, ಅನುಭವಿಸ್ತೀರಿ ನೀವು ಅಂತ. ಯಾಕೆಂದ್ರೆ ಇಲ್ಲಿಯವರೆಗೆ ಇರಾನ್ ಬಳಸ್ತಾ ಇದ್ದಂತಹದ್ದು ತುಂಬಾ ಪವರ್ಫುಲ್ ಮಿಸೈಲ್ಗಳೇನೆ. ಇಡೀ ಏನು ಇಸ್ರೇಲ್ ಆಗಿರಬಹುದು, ಅಮೆರಿಕ ಆಗಿರ್ಬೋದು, ಅದರ ಆಂಟಿ ಮಿಸೈಲ್ ಸಿಸ್ಟಮ್ಗಳು ಆಗ್ಲಿ ನಡ್ಗೋಗ್ತಾ ಇದ್ವು ಅವುಗಳನ್ನ ತಪ್ಪಿಸೋದಕ್ಕೆ, ಇನ್ನೇನೋ ಮಾಡೋದಕ್ಕೆ. ಒಂದು ಕಡೆ ಡ್ರೋನ್ ಅಟ್ಯಾಕ್, ಇನ್ನೊಂದು ಕಡೆ ಮಿಸೈಲ್ಗಳ ಅಟ್ಯಾಕ್. ಅವರೆಲ್ಲ ಏನ್ ಅನ್ಕೊಂಡಿದ್ರು, ಇದೇ ಇವ್ರ ಹತ್ರ ಇರುವ ಲೇಟೆಸ್ಟ್ ವೆಪನ್ಸ್, ಲೇಟೆಸ್ಟ್ ಮಿಸೈಲ್ಗಳು ಅಂತ ಇಸ್ರೇಲ್ ಮತ್ತು ಅಮೆರಿಕ ಅನ್ಕೊಂಡಿದ್ರು. ಆದ್ರೆ ಯಾವಾಗ ಈ ಖುರ್ರಮ್ ಶೇರ್ ಬಂತು, ಖುರ್ರಮ್ ಶೇರ್ 4, 25 ಕಿಲೋಮೀಟರ್ ದೂರದಲ್ಲಿ ಬಾಂಬ್ ಬಿದ್ರೆ ಪಕ್ಕದ ಊರುಗಳು ಸಹ ಶೇಕ್ ಆಗ್ತಿದಾವೆ ಅಲ್ಲಿ ಇಸ್ರೇಲ್ ಅಲ್ಲಿ, ಟೆಲ್ ಅವೀವ್ನಲ್ಲಿ. ಆಮೇಲೆ ಅನೌನ್ಸ್ ಮಾಡ್ತು ಇರಾನ್, ಇದು ನಮ್ಮ ಲೇಟೆಸ್ಟ್ 4th ಜನರೇಷನ್ ಮಿಸೈಲ್, ಇದು ಇನ್ನೂ ಇದಕ್ಕಿಂತ ದೊಡ್ಡ ದೊಡ್ಡ ಮಿಸೈಲ್ಗಳಿದಾವೆ. ನಾವು ಯುದ್ಧ ಈಗ ಆರಂಭಿಸ್ತಾ ಇರೋದು, ಇಷ್ಟು ದಿನ ಬಿಟ್ಟಿದ್ದು ಹಳೆ ಸ್ಟಾಕ್ ಖಾಲಿ ಮಾಡ್ಕೊಂಡಿದೀವಿ, ಹೊಸ ಸ್ಟಾಕ್ ಬಿಡ್ತಾ ಇದೀವಿ, ತಗೊಳ್ರಿ, ಇನ್ನು ಮುಂದಕ್ಕಿದೆ ನಿಮಗೆ ಹಬ್ಬ ಅನ್ನುವ ರೀತಿಯಲ್ಲಿ ಇರಾನ್ ಒಂದು ಪ್ರತಿಕ್ರಿಯೆಯನ್ನ ಕೊಡ್ತು. ಇದರ ಬೆನ್ನಲ್ಲೇ ಇಸ್ರೇಲು, ಅಮೆರಿಕ ಕಂಡ ದೇಶಗಳ ಸಹಾಯ ಕೇಳ್ತಿದ್ದಾವೆ, ಅವುಗಳ ಏರ್ ಬೇಸ್ಗಳನ್ನು ರಿಕ್ವೆಸ್ಟ್ ಮಾಡ್ತಿದ್ದಾವೆ. ಆಸ್ಟ್ರೇಲಿಯಾದ ಏರ್ ಬೇಸು ಕೇಳ್ತಿದ್ದಾರೆ, ಎಲ್ಲೋ ದೂರದಲ್ಲಿರೋ ಆಸ್ಟ್ರೇಲಿಯಾ ಏರ್ ಬೇಸು. ಸ್ಪೇನ್ನ ಕೇಳಿದ್ರು ಕೊಟ್ಟಿಲ್ಲ, UK ಕೇಳಿದ್ರು ಕೊಟ್ಟಿಲ್ಲ, ಕೆನಡಾನ ಕೇಳಿದ್ರು ಉಗಿದವ್ರೆ ಕೆನಡಾದವರು, ಆಸ್ಟ್ರೇಲಿಯಾನ ಕೇಳಿದ್ರು ಆಸ್ಟ್ರೇಲಿಯಾದವ್ರು ಕೊಡಲ್ಲ ಅಂದ್ಬಿಟ್ಟಿದ್ದಾರೆ. ಇನ್ನು ಜೆಲೆನ್ಸ್ಕಿ ಹತ್ರ ಹೋಗ್ಬಿಟ್ಟು
ನೀವು ರಷ್ಯಾದ ಡ್ರೋನ್ಗಳನ್ನು ಹೊಡೆದು ಉಳಿಸೋದಕ್ಕೆ ಬಳಸ್ತಾ ಇದ್ದೀರಲ್ಲ ಮಿಸೈಲ್, ಅದ್ರ ಸ್ವಲ್ಪ ಇದ್ರೆ ಉಳಿದಿದ್ರೆ ಕೊಡಿ ನಮಗೆ. ನಾವಿಲ್ಲಿ ಇರಾನ್ನ ಇದನ್ನ ಡ್ರೋನ್ಗಳನ್ನು ಹೊಡೆದು ಉಳಿಸ್ಬೇಕು, ನಮ್ಮ ಹತ್ರ ಖಾಲಿ ಆಗ್ತಾ ಇದ್ದಾವೆ ಆಂಟಿ ಮಿಸೈಲ್ಗಳು ಅಂತ. ಇರಾನ್ ಅವ್ರಿಗೇನು $35,000 ಒಳಗಡೆ ಅವರೊಂದು ಡ್ರೋನ್ ನಿರ್ಮಾಣ ಮಾಡ್ತಾರಂತೆ. $35,000. ಬಟ್ ಅದನ್ನು ಹೊಡೆದು ಉರುಳಿಸೋದಕ್ಕೆ ಅಮೆರಿಕ ಅಥವಾ ಇಸ್ರೇಲ್ಗೆ ಬರ್ತಾ ಇರುವಂತಹ ಖರ್ಚು, ಅವರ ವೆಪನ್ಸ್ ತಯಾರು ಮಾಡ್ಬೇಕಲ್ಲ, ಅದಕ್ಕೆ ಹೋಗಿ ಹೊಡೆಯೋದಕ್ಕೆ ಆ ಮಿಸೈಲ್ ಖರ್ಚು $3.7 ಮಿಲಿಯನ್. $3.7 ಮಿಲಿಯನ್. ಅಂದ್ರೆ 10 ಪಟ್ಟಿಗಿಂತ ಜಾಸ್ತಿ ಹಣ ಒಂದು ಡ್ರೋನ್ ಹೊಡೆದು ಹಾಕೋದಕ್ಕೆ. ಇರಾನ್ಗೆ ಎಷ್ಟು ಖರ್ಚಾಗುತ್ತೋ ಡ್ರೋನ್ ಬಿಡೋಕ್ಕೆ, ಅದಕ್ಕಿಂತ 10 ಪಟ್ಟು ಜಾಸ್ತಿ ಹಣ ಇವ್ರಿಗೆ ಬೇಕು ಅದನ್ನು ಹೊಡೆದು ಉಳಿಸೋದಕ್ಕೆ. ಇಲ್ಲಾಂದ್ರೆ ಅದು ಇವ್ರಿಗೆ ಇದು ಮಾಡುತ್ತೆ, ಡಿಸ್ಟ್ರಕ್ಷನ್ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ಈ ಪೋಸ್ಟ್ ಬಂದಿದೆಯಲ್ಲ, ಸತ್ತು ಹೋಗಿರುವಂತಹ ಖಾಮಿನಿ ಅವರ ಅಧಿಕೃತ ಅಕೌಂಟ್ನಿಂದ ಅಂತಹದ್ದೊಂದು ಪೋಸ್ಟ್, ಈ ಝಿಯೋನಿಸ್ಟ್ ಆಡಳಿತ ಪಶ್ಚಾತ್ತಾಪ ಪಡುತ್ತೆ ಅಂತ. ಅದಕ್ಕೆ ಅದು ಚರ್ಚೆಗೆ ಬಂತು. ಇನ್ನು ಬದುಕಿದ್ದಾರಾ, ಗಾಯಗೊಂಡಿರಬಹುದಾ, ಇನ್ನು ಅಂತ್ಯ ಸಂಸ್ಕಾರ ಬೇರೆ ಆಗಿರಲ್ಲ, ಇಷ್ಟೆಲ್ಲ ಬಂತು. ಬಟ್ ಇರಾನ್ ಸರ್ಕಾರನೇ ಸ್ಪಷ್ಟಪಡಿಸಿದೆ, ಅವರ ಜಾಗದಲ್ಲಿ ಇನ್ನೂ ಯಾರು ಬಂದಿಲ್ಲ, ಹಾಗಾಗಿ ಅವ್ರ ಖಾತೆನ ಬಳಸ್ತಿದ್ದೀವಿ, ಇಷ್ಟೇನೇನು ಇಲ್ಲ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.